ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಕಾರ್ಪೊರೇಟರ್ ನಿರಂಜನ್ ಹಿರೇಮಠ್ ಅವರ ಮಗಳು ನೇಹಾ ಹಿರೇಮಠ್ ಅವರನ್ನು ಪ್ರೀತಿ ನಿರಾಕರಿಸಿದ್ದಕ್ಕೆ ಫಯಾಜ್ ಎನ್ನುವ ಯುವಕ ಚಾಕುವಿನಿಂದ ಇರಿದು ಹತ್ಯೆ ಮಾಡಿರುವ ಘಟನೆ ಅತ್ಯಂತ ಪೈಶಾಚಿಕ ಕೃತ್ಯವಾಗಿದ್ದು, ಕೂಡಲೇ ಆರೋಪಿಗೆ ಕಠಿಣ ಶಿಕ್ಷೆಯನ್ನು ರಾಜ್ಯ ಸರ್ಕಾರ ವಿಧಿಸಬೇಕು ಎಂದು ಮನುಜ ಮತ ಬಳಗದ ಅಧ್ಯಕ್ಷ ಡಿಎಚ್ ಕಂಬಳಿ ಆಗ್ರಹಿಸಿದರು. ಶನಿವಾರ ಈ ಕುರಿತು ಮಾಧ್ಯಮದೊಂದಿಗೆ ಅವರು ಮಾತನಾಡಿದರು. ಪ್ರೀತಿ ಎಂಬುದು ಎರಡು ಹೃದಯಗಳಿಗೆ ಸಂಬಂಧಿಸಿದ್ದು, ಪರಸ್ಪರ ಒಪ್ಪಿಗೆ ಇರಬೇಕು. ಆದರೆ ಪ್ರೀತಿ ನಿರಾಕರಿಸಿದ್ದಕ್ಕೆ ಕೊಲೆ ಮಾಡುವುದು ವಿಕೃತಿ ಮನಸ್ಥಿತಿಯಾಗಿದೆ. ಇಂತಹ ಘಟನೆಗಳು ರಾಜ್ಯದಲ್ಲಿ ಹೆಚ್ಚಾಗುತ್ತಿರುವುದು ಸರ್ಕಾರದ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವುದಕ್ಕೆ ಸಾಕ್ಷಿಯಾಗಿದೆ. ಇದೇ ರೀತಿ ಮಾರ್ಚ್ 31ರಂದು ಬೆಂಗಳೂರಿನಲ್ಲಿ ರುಕ್ಸಾನಾ ಎನ್ನುವ 21 ವರ್ಷದ ಯುವತಿಯನ್ನು ಪ್ರದೀಪ್ ಎಂಬ ಯುವಕ ಪ್ರೀತಿ ಮಾಡಿ ಮೋಸ ಮಾಡಿದ್ದಲ್ಲದೆ ಹಲ್ಲೆವೆಸಗಿ ಕೊಲೆ ಮಾಡಿ ಸುಟ್ಟು ಹಾಕಿರುವ ಘಟನೆಯು ಮನುಕುಲವನ್ನು ಬೆಚ್ಚಿ ಬೀಳಿಸಿದೆ. ಇಂತಹ ಅನೇಕ ಘಟನೆಗಳು ಬೆಳಕಿಗೆ ಬರದೆಯೇ ಮುಚ್ಚಿ ಹೋಗಿವೆ. ಆದ್ದರಿಂದ ರಾಜ್ಯ ಸರ್ಕಾರ ಕೂಡಲೇ ನೇಹಾ ಹಿರೇಮಠ್ ಅವರ ಸಾವಿಗೆ ನ್ಯಾಯ ಕೊಡಿಸಬೇಕು. ಆರೋಪಿ ಫಯಾಜ್ ಮೇಲೆ ಕಠಿಣ ಕ್ರಮ ಜರುಗಿಸಬೇಕು. ರುಕ್ಸಾನಾ ಕೊಲೆಯನ್ನು ತನಿಖೆ ಮಾಡಿ ಆರೋಪಿಗೆ ಶಿಕ್ಷೆ ವಿಧಿಸಬೇಕು. ಇಂತಹ ಘಟನೆಗಳು ಮರುಕಳಿಸದಂತೆ ದಿಟ್ಟ ಕ್ರಮ ಸರ್ಕಾರ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಹುಬ್ಬಳ್ಳಿ BVB ಕಾಲೇಜಿನ ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ಅವರನ್ನು ಫಯಾಜ್ ಎನ್ನುವಂಥ ಕ್ರೂರಿ ಕೊಲೆ ಮಾಡಿರುವಂಥ ಘಟನೆಯನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಇವತ್ತು ಕರ್ನಾಟಕದ ನಾಗರಿಕರನ್ನು ತಲೆತಗ್ಗಿಸುವಂಥ ಘಟನೆ ಇದಾಗಿದೆ. ಇದರಿಂದ ಇಡೀ ಮಹಿಳೆಯರು ಸಾರ್ವಜನಿಕ ಜಾಗದ ಮೇಲೆ, ಸಾರ್ವಜನಿಕ ಸ್ಥಳಗಳ ಮೇಲೆ ತಲೆ ಎತ್ತಿ ತಿರುಗಾಡದಂಥ ಒಂದು ವಾತಾವರಣ ಈ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ತಂದೆ ತಾಯಿಗಳು ಮಕ್ಕಳನ್ನು ಶಾಲಾ ಕಾಲೇಜಿಗೆ ಕಳಿಸೋದಕ್ಕೆ, ವಿಶ್ವವಿದ್ಯಾಲಯಕ್ಕೆ ಕಳಿಸೋದಕ್ಕೂ ಹೆದರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಪರಿಸ್ಥಿತಿ ನಿರ್ಮಾಣ ಅಂತಂದರೆ ಗಾಂಧೀಜಿ ಕನಸು ನುಚ್ಚು ನೂರಾದಂಗೆ ಆಗುತ್ತೆ. ಗಾಂಧೀಜಿ ರಾತ್ರಿ 12 ಗಂಟೆಗೂ ಮಹಿಳೆಯರು ತಿರುಗಾಡಿದ್ರೆ ಅಂಥದ ದೇಶ ಸರ್ವ ಸ್ವತಂತ್ರ ದೇಶ, ಅಂಥ ದೇಶದ ನಿರ್ಮಾಣ ಆಗಬೇಕನ್ನುವಂಥ ಕನಸು ಕಟ್ಕೊಂಡಿದ್ರು. ಅಂಥ ಕನಸು ಕಟ್ಕೊಂಡಿರುವಂಥ ದೇಶದೊಳಗಡೆ ಇಂಥ ಕೃತ್ಯಗಳು ನಡೀತಾ ಇರುವಂಥದ್ದು ಅತ್ಯಂತ ದುರಂತವಾಗಿದೆ. ಈ ಘಟನೆ ಎಂದೆಂದೂ ಮರುಕಳಿಸಬಾರದು. ಯಾವುದೇ ವ್ಯಕ್ತಿ ಇಂಥ ಘಟನೆಯನ್ನು ಮಾಡಿದರೂ ಕೂಡ ನಾವು ಖಂಡಿಸಬೇಕಾಗತ್ತೆ. ಮಾರ್ಚ್ 31ಕ್ಕೂ ಬೆಂಗಳೂರಿನಲ್ಲಿ ಒಂದು ಇಂಥದೇ ಒಂದು ಘಟನೆ ಆಯಿತು. ರುಕ್ಸಾನಾ ಅನ್ನುವಂಥ ವಿದ್ಯಾರ್ಥಿನಿಯನ್ನು ಪ್ರದೀಪ್ ಅನ್ನುವಂಥ ಒಬ್ಬ ಯುವಕ ಇದೇ ರೀತಿ ಪ್ರೇಮಿಸಿ ದೌರ್ಜನ್ಯ ಮಾಡಿ ಕೊಲೆ ಮಾಡಿ ಸುಟ್ಟಿರುವಂಥ ಘಟನೆಯೂ ಕೂಡ ಹಿಂದೆ ವರದಿಯಾಗಿತ್ತು. ಇಂಥ ಘಟನೆಗಳು ಮರುಕಳಿಸ್ತಾ ಇರುವಂಥದ್ದು, ಮೇಲಿಂದ ಮೇಲೆ ನಡೀತಾ ಇರುವಂಥದ್ದು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನೋದರ ಪ್ರತೀಕ ಆಗಿದೆ. ಇಂಥ ಘಟನೆಗಳು ಮರುಕಳಿಸಬಾರ್ದು. ಇದು ಮರುಕಳಿಸಿದರೆ ಇಡೀ ಜನ ದಂಗೆ ಹೇಳುವಂಥ ಸಾಧ್ಯತೆಗಳದಾವು. ಆ ಕಾರಣಕ್ಕಾಗಿ ಈ ನೇಹಾ ಕೊಲೆ ಮಾಡಿರುವಂಥ ಫಯಾಜ್ಗೆ ಉಗ್ರವಾದ ಶಿಕ್ಷೆ ಆಗಬೇಕು. ನ್ಯಾಯಾಲಯಗಳು ಕೂಡ ಅತಿ ಶೀಘ್ರದಲ್ಲಿ ಒಂದು ತೀರ್ಮಾನಕ್ಕೆ ಬರಬೇಕು. ಅವರಿಗೆ ಕಠಿಣ ಶಿಕ್ಷೆ ವಿಧಿಸುವಂಥ ನಿಟ್ಟಿನೊಳಗಡೆ ಪ್ರೊಸೆಸ್ ನಡಿಬೇಕು ಅನ್ನುವಂಥ ಪ್ರೊಸೆಸ್ ನಡಿಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅಭಿಪ್ರಾಯ ಪಡ್ತಾ ಇದ್ದೀನಿ.